ಶುಭೋದಯ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಬುಧಾಬಿಯ ಕನ್ನಡಿಗರಿಗೆ, ಭಾರತೀಯರಿಗೆ ಥ್ಯಾಂಕ್ ಯು. ಖಂಡಿತವಾಗ್ಲೂ ಕಾಂತಾರಕ್ಕೆ ಏನೇ ಪ್ರಶಸ್ತಿಗಳು ಬಂದರೂ ಯಾವ ಹಂತಕ್ಕೆ ಅದು ಹೋದರೂ ಕೂಡ ಆ ದೈವಕ್ಕೆ ಸೇರುತ್ತೆ. ಖಂಡಿತವಾಗ್ಲೂ ನನಗಂತೂ ಅಲ್ಲ, ಕನ್ನಡ ಜನತೆಗೆ ಸೇರುತ್ತೆ, ಆ ಇಡೀ ಸಮುದಾಯಕ್ಕೆ ಸೇರುತ್ತೆ, ನನ್ನ ಇಡೀ ತಂಡಕ್ಕೆ ಸೇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಭಾಳ ನಿಜ. ಪ್ರತಿ ಸಲನೂ ಅರ್ಪಿಸ್ತಾನೆ ಬಂದಿದ್ದೀನಿ. ಆ ಮನುಷ್ಯನ ಹೆಸರು ನಾನು ಬಿಡೋಕ್ಕಾಗಲ್ಲ. ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಅವರು ದೊಡ್ಡ ಇನ್ಸ್ಪಿರೇಷನ್ ಅವರು. ಹಾಗಾಗಿ ಬಂದ ದಾರಿಯನ್ನು ಯಾವತ್ತೂ ನಾವು ಮರಿಬಾರ್ದು. ಬಂದ ದಾರಿಯನ್ನು ಸಿನಿಮಾದಲ್ಲಿ ಹೇಳ್ತಾನೆ ಇಂಥದ್ದೊಂದು ಸಿನಿಮಾ ಮಾಡೋದಕ್ಕಾಯಿತು. ಈ ಮಟ್ಟಕ್ಕೆ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನೊಂದು ಕಾಲೇಜ್ ಮುಗಿದು ಒಂದು 21 ವರ್ಷ ಇದ್ದಾಗ ಫಿಲ್ಮ್ ಇಂಡಸ್ಟ್ರಿಗೆ ಬಂದೆ ನಾನು 2004ರಲ್ಲಿ. ಇನ್ನೊಂದು 2 ತಿಂಗಳಾದರೆ 20 ವರ್ಷ ಆಗುತ್ತೆ. ಸೊ ಬರಬೇಕಾದ್ರೆ ಹೀರೋ ಆಗ್ತೀನಿ ಹಾಗೆಲ್ಲ ಒಂದು ಸ್ವಲ್ಪ ಇತ್ತು. ಬೇರೆಯವ್ರ ಹತ್ರ ಹೇಳ್ತಿರಲಿಲ್ಲ, ನಾಚಿಕೆ ಆಗ್ತಿತ್ತು. ನೀನು ನೋಡಿದ್ರೆ ಏನೋ ಹೀರೋ ಆಗ್ತೀವಿ ಅಂತ ಹೇಳ್ತಾರಂತೆ. ಬಟ್ 16 ವರ್ಷ ತೊಗೊಳ್ತು. ನಾನು 36 ಇದ್ದಾಗ ನನಗೆ ಲೀಡ್ ಆ್ಯಕ್ಟ್ರಾಗಿ ಆ್ಯಕ್ಟ್ ಮಾಡೋಂಥ ಅಪಾರ್ಚುನಿಟಿ ಸಿಕ್ತು ಬೆಲ್ ಬಾಟಮಲ್ಲಿ. ಸೊ ಪ್ಯಾರಲಲ್ಲಿ ಡೈರೆಕ್ಷನ್ ಮಾಡಿಕೊಂಡು ಆ್ಯಕ್ಟ್ ಮಾಡಿಕೊಂಡು ಬರ್ತಾನೆ ಇದ್ದೆ. ಕಾಂತಾರ ಅನ್ನೋದು ಯಾವತ್ತೂ ನನ್ನ ಲಿಸ್ಟಲ್ಲಿ ಇರಲೇ ಇಲ್ಲ. ಮೋಸ್ಟ್ಲಿ ಅದೆಲ್ಲೋ ಆ ದೈವ ಪ್ರೇರಣೆ ಅಥವಾ ಅದರ ಅನುಗ್ರಹ ಅಥವಾ ಅದೇನೋ ಆಗಬೇಕಾಗಿತ್ತು, ಹಾಗಾಗಿ ಆಯಿತು ಅಂತ ಅಂದ್ಕೊಳ್ತೀನಿ. ಅದರದ್ದು ಇವತ್ತು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಎಣ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಯಾವತ್ತೂ ಆ ದೈವಕ್ಕೆ ನಾನು ಋಣಿಯಾಗಿದ್ದೀನಿ ಮತ್ತು ಜನತೆಗೆ ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮಿಂದ ಇವತ್ತು ಪ್ರಗತಿ ಒಬ್ಬರೇ ಇದ್ದಾಳೆ. ಸೊ ಇಡೀ ಟೀಮ್ ಅವ್ರು ಹೇಳ್ತಾ ಪ್ರಗತಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಈ ಕ್ಯಾರೆಕ್ಟರ್ ಮಾಡೋದು ಬೇಡ, ಬರೀ ಡೈರೆಕ್ಷನ್ ಮಾಡೋಣ ಅಂತ ಇದ್ದೆ. ನಾನು ತುಂಬ ಫೋರ್ಸ್ ಮಾಡಿ ನೀನೆಲ್ಲ ಈ ಕ್ಯಾರೆಕ್ಟರ್ ಮಾಡಲೇಬೇಕಂತ ಹೇಳಿದ್ದು ಪ್ರಗತಿ. ಹಾಗಾಗಿ ಅಂಥ ಪರ್ಫಾರ್ಮೆನ್ಸ್ಗೆ ಆ್ಯಕ್ಟಿಂಗ್ ಕೂಡ ಇವತ್ತು ಪ್ರಶಸ್ತಿ ಬಂದಿದೆ. ಸೊ ಅದರಲ್ಲಿ ಶೇರ್ ಒಳಗೂ ಇದೆ ಅಂತ. ಥ್ಯಾಂಕ್ ಯು.